ಯಾವ ಸಸಿ ಸಣ್ಣ ಗಿಡ ಇದೆ. 1.5 ವರ್ಷಕ್ಕೆ ಎಲ್ಲ ಹಣ್ಣು ಬಿಡಕ್ಕೆ ಶುರುವಾಗುತ್ತೆ. 1.5 ವರ್ಷಕ್ಕೆ ಹಣ್ಣು ಬರೋದು. ಇದು ಶುಗರ್ಲೆಸ್. ಇದು ಬನಾನಾ ಇದು ಥೈಲ್ಯಾಂಡ್ ದೇಶದ ಸರ್. ಇದು ವರ್ಷಕ್ಕೆ 3 ಬೆಳೆ ಬರುತ್ತೆ. ಬೇರೆ ಮಾವಿನ ಹಣ್ಣುಗಳಿಗೆ ಇದು ಡ್ವಾರ್ಫ್ ವೆರೈಟಿ. ಅಂದ್ರೆ ಏನ್ ಬೇಕಾದ್ರೆ ಹೇಳಪ್ಪ ನೀನು. ನನ್ನ ಜೋಬಿಗೆ ಕೈ ಹಾಕ್ತಾ ದುಡ್ಡು ಬರುತ್ತೆ, ನಿನ್ನ ಜೋಬಿಗೆ ಕೈ ಹಾಕ್ತಾ ಸೈಟೇ ಬರ್ತಾರೆ. ಇನ್ನೊಂದು ಬರುತ್ತಾನ, ಇನ್ನು ಬೆಳೆ ಬರುತ್ತೆ. ಇದು ವೆರೈಟಿ ಇಮಾಮ್ ಪಸಂದ್ ಅಂತ ಇಮಾಮ್ ಪಸಂದ್. ಹೌದಾ? ಮ್ಯಾಂಗೋ ಅಲ್ಲಿ ನಂಬರ್ 1 ಕ್ವಾಲಿಟಿ ಮತ್ತೆ ರುಚಿನೂ ಅಷ್ಟೇ. ತುಂಬಾ ಕಾಸ್ಟ್ಲಿ. ಒಂದು ಹಣ್ಣು 1 ಕಾಲು ಕೆಜಿ ಬರುತ್ತೆ. ಅಲ್ಲ, $2,40,000 ಹೋಗಿದೆ ಜಪಾನಲ್ಲಿ ಹರಾಜಲ್ಲಿ. ಸರಿ ಸರಿ. ತಿನ್ಸಿದ್ರೆ ಶುಗರ್ ಹತ್ರನೇ ಬರಲ್ಲ. ಇದು ಬೀಜನ ಒಳ್ಳೆಯದು. ಆಡಳಿತ ಮಂಡಳಿ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ನಿರ್ದೇಶಕ ಮಂಡಳಿಯವರು ಹಾಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು, ಮಿತ್ರರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ನಡೆಸಿಕೊಟ್ಟರೆ. ಈ ನಿಮ್ಮ ಮುಂದಿರುವಂತಹ ಗೊಬ್ಬರ ನಮ್ಮ ಆಪ್ಕಾಮ್ಸಿನ ಉತ್ಪಾದನೆ ಮಾಡಿ ನಾವೇ ಪ್ರೊಡಕ್ಟ್ ಮಾಡಿ ಗೊಬ್ಬರ ಕೊಡ್ತಿರೋ $370 ಒಂದು ಚೀಲ. ಈಗಾಗಲೇ 30,000 ಚೀಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೇಲ್ ಆಗಿದೆ. ಇನ್ನೂ ಹೆಚ್ಚಿನ ಅಡಿಕೆ ಬೆಳೆಗಾರರು ಇರೋರೆಲ್ಲ, ಸಾಮಾನ್ಯ ನಿಂತಿರೋರೆಲ್ಲ ಅಡಿಕೆ ಬೆಳೆಗಾರರೇ, ದಯವಿಟ್ಟು ನೀವೆಲ್ಲ ನಿಮ್ಮ ತೋಟಕ್ಕೆ ಇದನ್ನು ಉಪಯೋಗಿಸಿ. ಇದನ್ನ ನೀವೆಲ್ಲ ಉಪಯೋಗಿಸ್ಕೊಬೇಕು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ DC ಬ್ಯಾಂಕ್ ಯಾವತ್ತೂ ನಮಗೆ ಬೆಂಗಾಲವಾಗಿ ನಿಂತಿದೆ. ಅದರ ಜೊತೆಗೆ ನೀವು ಮಾಧ್ಯಮ ಮಿತ್ರರು ಸಹ ಇದನ್ನ ಹೆಚ್ಚಾಗಿ ಆಪ್ಕಾಮ್ಸನ್ನ ಪ್ರಚಾರ ಮಾಡ್ತೀರಾ. ಮುಂದಿನ ದಿನಗಳಲ್ಲಿ ಆಪ್ಕಾಮ್ಸ್ ವತಿಯಿಂದ ಮಂಜುನಾಥ್ ಗೌಡರು ಹೇಳ್ದಂಗೆ ವೈನ್ ಮೇಳವನ್ನು ಸಹ ನಡೆಸೋದಕ್ಕೆ ನಾವೆಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಲಹೆ ಮತ್ತು ಸಹಕಾರ ಯಾವತ್ತೂ ಇರಬೇಕು ಅಂತ ಹೇಳ್ತಾ ಈ ಒಂದು 3 ದಿವಸ ಈ ಕಾರ್ಯಕ್ರಮ ಯಶಸ್ವಿ ನಡೆಸಿ ಹಣ್ಣನ್ನ ದಯವಿಟ್ಟು ಹಲಸು ಮತ್ತು ಮಾವನ್ನ ರೈತರಿಗೂ ಉತ್ಸಾಹ ಕೊಡಬೇಕು, ಅವ್ರಿಗೂ ಪ್ರೋತ್ಸಾಹ ಕೊಟ್ಟು ನೀವು ಅದನ್ನ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಹೊಂದಿಸ್ತೀವಿ. ಜೈ ಹಿಂದ್, ಜೈ ಸಾಕಾರ್. ಎಲ್ಲರ ಗುರುಗಳಾದ ನೆಚ್ಚಿನ ಆರ್ ಮಂಜುನಾಥ್ ಗೌಡರು ತಮ್ಮ ಸಂತೋಷ ಹಾಗೂ ಪ್ರೀತಿಯ ವಿಶ್ವಾಸದ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. ಈ ಒಂದು ಮಾವು ಮತ್ತು ಹಲಸು ಮೇಳವನ್ನು ಇಲ್ಲಿ ಇವತ್ತು ಪ್ರದರ್ಶನ ಮತ್ತು ಮಾರಾಟದ ಕಾರ್ಯಕ್ರಮ ಹಮ್ಮಿಕೊಂಡು ಇದರ ಅಧ್ಯಕ್ಷತೆ ವಹಿಸಿರುವಂಥ ಗೆಳೆಯ ಆಪ್ರಾಂಸ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರೇ, ಉಪಾಧ್ಯಕ್ಷ ಯುವ ಮಿತ್ರ ಶರತ್ ಅವರೇ, ಆಪ್ಕಾಂಸನ್ನು ಒಂದು ಹಾದಿಗೆ ತಂದು ನಿಲ್ಲಿಸಿದಂಥ ಸರಿ ಬಿದ್ದು ಹೋಗಿತ್ತು. ಗೆಳೆಯ ಹಿರಿಯ ಸಹಕಾರಿಗಳಾದ ಮೋಹನ್ ಅವರೇ, ಕಾಂತರಾಜ್ ಅವರೇ, ನಾಗೇಶ್ ನಾಯಕ್, ನಮ್ಮ ಕೃಷಿಕ ಸಮಾಜದ ಅಧ್ಯಕ್ಷರಾದ ಮಿತ್ರ ನಾಗರಾಜ್ ಅವರೇ, ನಮ್ಮ ಗ್ಯಾರಂಟಿ ಸಮಿತಿಯ ತಾಲೂಕಿನ ಅಧ್ಯಕ್ಷರಾದ ಮಧು ಅವರೇ, APMC ಕಾರ್ಯದರ್ಶಿಯವರಾದ ಸತೀಶ್ ಅವರೇ, ಆಪ್ಕಾಂಸ ನಿರ್ದೇಶಕರುಗಳಾದ ದೇವೇಗೌಡರೇ, ದಿನೇಶ್ ಅವರೇ, ಎಲ್ಲ ನಾಗೇಶ್ ನಾಯಕ ಕಾಂತರಾಜ್ ಅವರೇ, ಎಲ್ಲ ಸಹಕಾರಿ ಬಂಧುಗಳೇ ಮತ್ತು ಅದನ್ನು ಹೆಚ್ಚು ಮಾತಾಡೋದಲ್ಲ. ಇದು ಆಪ್ಕಾಮ್ಸ್ನ ಕೆಲಸ. ಇದು ಈ ಥರದ ರೈತರು ಬೆಳೆಯುವ ತೋಟಗಾರಿಕಾ ಮತ್ತು ಕೃಷಿ ಸಂಬಂಧಪಟ್ಟಂಥ ಅದನ್ನು ವಿಶೇಷವಾಗಿ ಹಣ್ಣನ್ನು ಮತ್ತು ಹೂವುಗಳನ್ನು ಇಲ್ಲಿ ಹಿಂದೆ ವೈನ್ ಮೇಳ ಕೂಡ ಮಾಡಿದ್ರು. ಇವತ್ತು ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಸ್ವಾಭಾವಿಕವಾಗಿ ಬೆಳೆದಂಥ ಮಾವುಗಳನ್ನು ಮತ್ತು ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟ ಮಾಡುವಂಥದ್ದು, ರೈತರಿಗೆ ಮತ್ತು ಗ್ರಾಹಕರಿಗೆ ಮಧ್ಯ ಯಾವುದೇ ನೇರವಾದ ವ್ಯವಹಾರ ಮಾಡುವಂಥ ಒಂದು ಕೆಲಸವನ್ನು ಏನು ಉದ್ಘಾಟನೆ ಮಾಡಿಸಿದ್ದೀರಿ, ಬಹಳ
ನಾವೆಲ್ಲ ಮಾಡಬೇಕಾದ ಕೆಲಸ ಸಹಕಾರಿಗಳು ವಿಶೇಷವಾಗಿ ಆಕಾಂಕ್ಷರು ಮಾಡಬಹುದಾದ ಒಂದು ಕೆಲಸ ಅಚ್ಚುಕಟ್ಟಾಗಿ ಮಾಡಿದರೆ ವರ್ಷ ಇಡೀ ಸಿಕ್ಕುವಂಥ ಮಾವಿನ ಹಣ್ಣು ಮತ್ತು ಅಪರೂಪದ ಮಾವಿನ ಹಣ್ಣು. ಒಂದು ಮಾವಿನ ಹಣ್ಣು 2,500 ರೂಪಾಯಿಗೆ KGಗೆ ಹೋಗುತ್ತೆ ಅಂದರೆ ಈ ಥರದ ಮಾವು ಕೂಡ ಇದೆ ಅಂತೇಳಿ ನಾವೆಲ್ಲ ಹಿಂದೆ ಹೊರದೇಶದಲ್ಲಿ ನೋಡ್ತಿದ್ವಿ, ಮಲೇಷ್ಯಾದಲ್ಲಿ ವಿಶೇಷವಾಗಿ ಅಮೇರಿಕಾದಲ್ಲಿ ವರ್ಷ ಇಡೀ ಮಾವಿನ ಹಣ್ಣು ಸಿಗ್ತಾ ಇತ್ತು. ಆದರೆ ಇಲ್ಲಿ ವರ್ಷ ಇಡೀ ಹಲಸಿನ ಹಣ್ಣು ಸಾಗರ ತಾಲೂಕಿನ ಬೇಳೂರು ಗ್ರಾಮದವರು ಎಲ್ಲ ಥರದ ಹಲಸನ್ನು ಬೆಳೆಯೋದ್ರ ಮೂಲಕ ಅವರು ಇಲ್ಲಿ ತಂದು ಮಾರಾಟ ಮಾಡುವಂಥದ್ದು ಮತ್ತು ವರ್ಷ ಇಡೀ ಸಿಕ್ಕುವಂಥ ಹಲಸು ಮತ್ತು ಮಾವುಗಳನ್ನು ಸ್ವಾಭಾವಿಕವಾಗಿ ಯಾವುದೇ ರಾಸಾಯನಿಕ ಇಲ್ಲದೆ ಬೆಳೆದು ಜನರಿಗೆ ಅದರಲ್ಲಿ ವಿಶೇಷವಾಗಿ ಗ್ರಾಹಕರಿಗೆ ತಲುಪಿಸುವಂಥ ಕೆಲಸ ಬಹಳ ವಿಶೇಷವಾದ ಕೆಲಸ. ಜನರಿಗೆ ರೈತರು ಜನರ ಮಧ್ಯೆ ನಾವು ಒಂದು ವೇದಿಕೆಯಾಗಿ ಒಂದು ಬ್ರಿಡ್ಜ್ ಆಗಿ ಸೇತುವೆಯಾಗಿ ಮಾಡಬಹುದಾದ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ಜಿಲ್ಲಾ ತೋಟಗಾರಿಕಾ ಸಂಸ್ಥೆ ಸಹಕಾರಿ ಸಂಸ್ಥೆಯವರು ಮಾಡಿದ್ದಾರೆ. ಅವರಿಗೆ ವಿಶೇಷವಾದಂಥ ಅಭಿನಂದನೆ ಹೇಳ್ತಿದ್ದೆ. ವರ್ಷ ಇಡೀ ಈ ಥರದ ಕಾರ್ಯಕ್ರಮಗಳು ಮಾಡಬೇಕು, ನೀವು ಬರೆಯಲ್ಲ. ಏಕೆಂದರೆ ಒಂದು ಜನರಿಗೆ ಬರೀ ನಾವು ಇವತ್ತು ಏನು ಮಾಡ್ತೀವಿ ಅವೆಲ್ಲ ಪಲ್ಪರ್ಗಳು ತಿಂತಾರೆ, ರಾಸಾಯನಿಕಗಳನ್ನು ಇಟ್ಬಿಟ್ಟು ಅದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಪಲ್ಪರ್ಗಳ ಮೂಲಕ ಮಾವಿನ ಹಣ್ಣಾಗಲಿ ಬೇರೆ ಬೇರೆ ಹಣ್ಣುಗಳನ್ನು ತಿಂತಾರೆ. ಹಲಸು ಎಷ್ಟು ಥರದ ಹಲಸುಗಳಿದ್ದಾವೆ ಅದರಲ್ಲಿ ಪಲ್ಯ ಮಾಡೋದ್ರಿಂದ ಹಿಡಿದು ಸಾಂಬಾರು ಮಾಡೋದ್ರಿಂದ ಹಿಡಿದು ಇದು ಮಾವಿನ ಹಣ್ಣಿಂದ ಗೊಜ್ಜಿಂದ ಇಟ್ಟಿದ್ರು ಸಣ್ಣ ಗೊಜ್ಜುಗಳು. ಆದ್ದರಿಂದ ಎಲ್ಲ ಥರದ ಹಣ್ಣುಗಳ ವೆರೈಟಿಗಳನ್ನು 2 ವಿಶೇಷವಾಗಿ ಮಾವು ಮತ್ತು ಹಲಸುಗಳನ್ನು ತರಿಸಿ ಇಲ್ಲಿ ಜನರಿಗೆ ನೇರವಾಗಿ ಸಿಕ್ಕುವಂಥದ್ದು. ನಾವು ಜನರಲ್ಲಿ ಒಂದು ಮನವಿ ಮಾಡುವಂಥದ್ದು, ಆಯಾ ಕಾಲದಲ್ಲಿ ಏನೇನು ಹಣ್ಣು ಸಿಗುತ್ತೆ ರೈತರು ಬೆಳೆಯುವಂಥದ್ದು ಅದು ತಿಂದರೆ ಭಾಳಷ್ಟು ಆರೋಗ್ಯ ನಮಗೆ ಇಂಪ್ರೂವ್ಮೆಂಟ್ ಆಗ್ತದೆ ಅನ್ನೋ ಆ ಕಾರಣಕ್ಕಾಗಿ ಥರದ್ದು ಅಪರೂಪದ ಕಾರ್ಯಕ್ರಮ ಮಾಡಿ ಸ್ವಲ್ಪ ತಡ ಇದ್ರೂ ಪರವಾಗಿಲ್ಲ, ಏನು ಲೇಟ್ ಏನು ಆಗಿಲ್ಲ. ವರ್ಷ ಇಡೀ ಮಾಡ್ಬೋದು ವಿಜಯ, ವರ್ಷ ಇಡೀ ಹಣ್ಣು ಸಿಕ್ಕೋದ್ರಿಂದ ವರ್ಷ ಇಡೀ ಕೂಡ ಈ ಕಾರ್ಯಕ್ರಮ ಮಾಡ್ಬೋದು ಅಂತ. ನಮ್ಮಲ್ಲಿ ಇವೆಲ್ಲದರ ವೈನ್ ಕೂಡ ಮಾಡ್ತಾರೆ. ವೈನು ಆರೋಗ್ಯಕ್ಕೆ, ಹಾರ್ಟಿಗೆ. ಈಗ ಹಾರ್ಟ್ ಭಾರಿ ಹುಷಾರಿ ಮಾರಿ, ಹಿಂಗಿದ್ರೆ ಡಮಾರ್ ಅಂದ್ಬಿಡ್ತೀವಿ ಒಂದೇ ಸರಿ. ಆ ಕಾರಣಕ್ಕಾಗಿ ಆ ವೈನನ್ನು ಕುಡಿಯೋದ್ರಿಂದ ಹಾರ್ಟ್ ಸ್ವಲ್ಪ ಗಟ್ಟಿ ಸ್ವಲ್ಪ ಇರ್ತದೆ ಅಂತೇಳಿ ಅದು ನನಗೆ ಮರಿಯಣ್ಣ ಗೊತ್ತದು. ಅದರಿಂದ ಹಂಗಾಗಿ ಅದನ್ನು ಕೂಡ ಮಾಡುವಂಥದ್ದು ಮಾಡ್ರಿ ಇಲ್ಲಿ ಅಂತ ವಿಚಾರವನ್ನು ಹೇಳ್ತಾ ಭಾಳ ಚೆನ್ನಾಗಿ ಮಾಡಿದ್ದೀರಿ. ವೈನ್ ಮೇಳ ಇನ್ನೊಂದು ಸರಿ ಮಾಡ್ರಿ, ನೀವು ಇಲ್ಲೇ ತಯಾರು ಮಾಡಿದ್ರಿ, ಹಿಂದೆ ವೈನ್ ಕೂಡ ಕಾಯಂ ಮಾಡಿದ್ದೀರಿ ಅಂತ ಹೇಳ್ತಾ ನಾನು APMC ಸೆಕ್ರೆಟರಿಯವರು ಇದು ಭಾಳ ಹಿಂದೆ ಕಷ್ಟಪಟ್ಟು ಈ ಜಾಗವನ್ನು ಆಪ್ಕಾಮ್ಸಿಗೆ ನಾವೇ DC ಬ್ಯಾಂಕಿಂದ ಲೋನ್ ಕೊಟ್ಟಿದ್ವಿ, ನಾವು ಉಳಿಸಿದ್ವಿ. ನಾವು ಈಗ ಮತ್ತೆ ವಿಜಯ್ ಈಗ ಹೇಳ್ತಾ ಇದೆ ದುಡ್ಡು 8 ಕೋಟಿ ವೆಚ್ಚದಲ್ಲಿ ನಾವು ಕೋಲ್ಡ್ ಸ್ಟೋರೇಜನ್ನು ಮಾಡ್ತೀವಿ. ಸರ್ವಕಾಲದಲ್ಲೂ ಕೂಡ ಹಣ್ಣುಗಳನ್ನು ಸಂಗ್ರಹಣೆ ಮಾಡುವಂಥ ರೀತಿಯಲ್ಲಿ ಮಾಡುವಂಥ ಕಾರ್ಯಕ್ರಮ ಇದೆ ಅಂತ ಅದನ್ನು ಭಾಳ ಬೇಗ ಮಾಡಿ ರೈತರುಗಳಿಗೆ, ಬೆಳೆಗಾರರಿಗೆ ಏನೇನು ಮಾಡ್ಬೋದು ಮತ್ತು ಗ್ರಾಹಕರಿಗೂ ಕೂಡ ಇಬ್ಬರಿಗೂ ಒಳ್ಳೆಯ ಹಣ್ಣುಗಳನ್ನು ಮತ್ತು ರೈತರಿಗೆ ಒಳ್ಳೆಯ ಬೆಲೆಯನ್ನು ಕೊಡುವಂಥ ಕೆಲಸ ಆಗಲಿ ಅನ್ನೋ ಆರೈಕೆಯನ್ನು ಮಾಡಿ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಮಾಧ್ಯಮದವರಿಗೆ ಇದು ನಂದು 2 ದಿವಸ ಇರುತ್ತೆ, 3 ದಿನ ಇರ್ತದೆ. ಶಿವಮೊಗ್ಗ ನಗರದ ಈ ಮಹಾನಗರದ ಎಲ್ಲ ಯಾರ್ಯಾರು ಹಲಸು ಮತ್ತು ಮಾವಿನ ಹಣ್ಣುಗಳನ್ನು ತಿನ್ನುವಂಥ ಇಷ್ಟಪಡೋರು ಇದ್ದೀರಿ. ನಿಜವಾಗ್ಲೂ ಕೂಡ ಇದನ್ನು ರಾಮನಗರದಿಂದ ಬಂದಿದ್ದಾರೆ, ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿಗೆ ಅವರು ಬೆಳೆದಂಥ ಸ್ವಾಭಾವಿಕವಾಗಿ ಬೆಳೆದ ನೈಸರ್ಗಿಕವಾಗಿ ಬೆಳೆದಂಥ ಹಣ್ಣುಗಳನ್ನು ಇಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾಡ್ತಾ ಇದ್ದಾರೆ. ಅವರು ಅದೆಲ್ಲದರ ಉಪಯೋಗವನ್ನು ನಮ್ಮ ಗ್ರಾಹಕರು, ಮಾವು ಮತ್ತು ಹಲಸಿನ ಪ್ರಿಯರು ಯಾರ್ಯಾರಿದ್ದೀರಿ ಎಲ್ಲ ಬಂದು ಅದನ್ನು ಬಳಸ್ಕೊಂಡು ಇದನ್ನು ವ್ಯಾಪಾರ ಮಾಡೋದ್ರ ಮೂಲಕ ರೈತರಿಗೂ ಕೂಡ ಪ್ರೋತ್ಸಾಹ ಮಾಡಿ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಲಿ ಅನ್ನೋ ಆರೈಕೆಯನ್ನು ಮಾಡ್ತಾ ಮತ್ತೊಮ್ಮೆ ಆಪ್ಕಾಮ್ಸಿನ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮಿತ್ರರಿಗೆ, ನಿರ್ದೇಶಕ ಮಿತ್ರರಿಗೆ ವಿಶೇಷವಾದ ರೀತಿಯಲ್ಲಿ ವಂದಿಸಿ, ಮತ್ತು ನಾನು APMC ಸೆಕ್ರೆಟರಿ ಈ ಥರದ ಕಾರ್ಯಕ್ರಮಕ್ಕೆ ನಿಮ್ಗೆ ಏನೇನು ಸಹಕಾರ ಕೊಡೋದಕ್ಕೆ ಸಾಧ್ಯ ಅವೆಲ್ಲವನ್ನೂ ಕೂಡ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ಕೊಂಡು ನಿಮಗೆ ಅದು ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ಅವ್ರು ಬಂದು ಎಲ್ಲದನ್ನು ನೋಡಿ, ನಾವು ನೋಡಿ ಈ ಹಣ್ಣಿಗೆ ಈ ಬೆಲೆ ಇರುವಂಥದ್ದನ್ನು ನೋಡಿದ್ರೆ ನಾವು ಹಣ್ಣು ಖರೀದಿ ಮಾಡ್ತೀವ ಅಂತ ಮಟ್ಟಕ್ಕೆ ನಾವು ಇವತ್ತು ದಿವಸ ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ಈ ಹಣ್ಣನ್ನು ವಿತರಣೆ ಮಾಡೋದು ಯಾಕಪ್ಪ, ಮತ್ತೆ ತಗೊಳ್ಳೋಂಥ ಗ್ರಾಹಕರಿಗೆ ಯಾವ ರೀತಿ ನಾವು ಈ ರೈಟು ಅಂತ ಹೇಳಿದ ತಕ್ಷಣ ಗ್ರಾಹಕರು ಯೋಚನೆ ಮಾಡುವಂಥ ಪರಿಸ್ಥಿತಿನೂ ಬರುತ್ತೆ. ಯಾವುದಾದ್ರು ಮುಟ್ಟಿದೆ. ಹೀಗಾಗಿ ಇವತ್ತು ಮಾಡಿರುವಂಥದ್ದು ನಿಮ್ಮ ಆಪ್ಕಾಮ್ಸಿನ ನಿರ್ದೇಶಕರು ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದ್ದೀರಿ. ನಿಮಗೆ ಶುಭವನ್ನು ಹಾರೈಸ್ತಾ ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. DCC ಬ್ಯಾಂಕಿನ ಉಪಾಧ್ಯಕ್ಷರಾದ ಮರಿಯಣ್ಣವರು 2 ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಂತೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾದಂಥ ವಿಜಯ್ ಕುಮಾರ್ ಅವರೇ ಹಾಗೂ ನನ್ನ ಮಾರ್ಗದರ್ಶಕರು ಹಿರಿಯರು ಆದಂಥ RM ಮಂಜುನಾಥ್ ಗೌಡ್ರೆ ಹಾಗೂ ಇಲ್ಲಿರುವಂಥ ಎಲ್ಲ ನಿರ್ದೇಶಕರೇ ಹಾಗೂ
ಸಿಬ್ಬಂದಿ ವರ್ಗದವರು. ಇವತ್ತು ಇದು ಪ್ರತಿ ಸರಿ ತಾವು ಮಾಡ್ತಾ ಇದ್ರೆ, ಆದರೆ ಕರೀತಾ ಇದ್ರೆ ನಮಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ಬಾರಿ ರಾತ್ರಿ ನನಗೆ ಫೋನ್ ಮಾಡಿ ನೀವು ಮಂಜಾತ್ ಗೌಡ್ರನ್ನ ಕರ್ಕೊಂಡ್ಬರಲೇಬೇಕು ಅಂತೇಳಿ ಅವ್ರು ಸ್ವಿಚ್ ಆಫ್ ಮಾಡಿದ್ದಾರೆ. 2 ಅಂದರು ವಿಜಯಕುಮಾರ್ ಸ್ವಿಚ್ ಆಫ್ ಮಾಡಿಲ್ಲ, ಯಾವುದೋ ಒಂದು ಕಾರ್ಯಕ್ರಮ ಹಳ್ಳಿಯಲ್ಲಿದ್ದಾರೆ. ಅದೇ ರೀತಿ ಇಲ್ಲಿ ಅವರು ಮಳಿಗೆಗಳು ಮಾಡ್ತಾ ಇರೋದು ಎಲ್ಲ ಗ್ರಾಹಕರಿಗೆ, ಶಿವಮೊಗ್ಗದ ಎಲ್ಲ ಗ್ರಾಹಕರಿಗೂ ಕೂಡ ಎಲ್ಲ ಏರಿಯಾದಲ್ಲೂ ಕೂಡ ಹಾಪ್ಕಾಮ್ಸ್ ಮಳಿಗೆಗಳನ್ನು ಮಾಡಿಕೊಂಡು ತಾಜಾ ತರಕಾರಿ, ತಾಜಾ ಹಣ್ಣುಗಳನ್ನು ಕೊಡೋ ನಿಟ್ಟಿನಲ್ಲಿ ಶಿವಮೊಗ್ಗ ಹಾಪ್ಕಾಮ್ಸು ಯಶಸ್ವಿಯಾಗಿದೆ. ಇವತ್ತೇನು ಮಾವು ಮತ್ತು ಬೇರೆ ಬೇರೆ ಹಣ್ಣುಗಳ ಒಂದು ಮೇಳ ನಡೀತಾ ಇದೆ, ಇದನ್ನು ಜನ ಬಂದು ನೋಡಬೇಕು, ಜೊತೆಗೆ ಖರೀದಿ ಮಾಡಬೇಕು. ಆಗ ಇವರು ಮಾಡೋದ್ರ ಪ್ರಯತ್ನ ಯಶಸ್ವಿಯಾಗುತ್ತೆ. ಇವ್ರ ಪ್ರಯತ್ನ ರೈತರಿಗೂ ಅನುಕೂಲ ಆಗಲಿ, ಹಾಪ್ಕಾಮ್ಸ್ ಶಿವಮೊಗ್ಗ ಹಾಪ್ಕಾಮ್ಸು ಎಲ್ಲ ರೈತರಿಗೂ ಅನುಕೂಲ ಆಗೋ ನಿಟ್ಟಿನಲ್ಲಿ ಇನ್ನೂ ಪ್ರಯತ್ನ ನಡೆಸಿ ಯಶಸ್ವಿ ಆಗಲಿ ಅಂತೇಳಿ ಶುಭ ಕೋರ್ತೇನೆ. ಮತ್ತು ಶಿವಮೊಗ್ಗ ಜಿಲ್ಲಾ ಹಾಪ್ಕಾಮ್ಸ್ ವತಿಯಿಂದ ಮಾವು ಮತ್ತು ಹಲಸಿನ ಮೇಳವನ್ನು 3 ದಿನಗಳ ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸೋದು ನಮ್ಮ ಶಿವಮೊಗ್ಗ ಹಾಪ್ಕಾಮ್ಸ್ನ ದೇವೋದ್ದೇಶ. ಪ್ರತಿಯೊಂದರಲ್ಲೂ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಹೂವು ಇರ್ಬೋದು, ಪ್ರತಿಯೊಂದು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಬರಬೇಕು. ಯಾಕಪ್ಪ ಅಂದರೆ ರೈತರ ಹತ್ರ 100 ರೂಪಾಯಿ ತೊಗೊಂಡ್ರೆ ಮಧ್ಯವರ್ತಿಗಳು 125 ರೂಪಾಯಿ ಮಾರ್ತಾರೆ, ಮತ್ತು ಗ್ರಾಹಕರಿಗೆ 150 ರೂಪಾಯಿ ಆಗುತ್ತೆ. ಆ ರೀತಿ ಆಗಬಾರ್ದು ಅನ್ನೋದು ನಮ್ಮ ಶಿವಮೊಗ್ಗ ಜಿಲ್ಲಾ ಹಾಪ್ಕಾಮ್ಸ್ನ ಒಂದು ಧ್ಯೇಯ. ಅದೇ ರೀತಿ ನಾವು ಪ್ರತಿ ವರ್ಷವೂ ಸಹ ಇದನ್ನು ಮಾಡ್ಕೊಂಬರ್ತೀವಿ. ಈ ವರ್ಷ ವಿಶೇಷತೆ ಏನಪ್ಪ ಅಂದರೆ ನಮ್ಮ ರಾಮನಗರ ಬೆಳೆಗಾರರು ಮತ್ತು ಜಿಲ್ಲಾ ತೋಟಗಾರಿಕೆ ಇಲಾಖೆಯವರು ನಮ್ಮ ಸಹಯೋಗದೊಂದಿಗೆ ಇವರು ನೇರವಾಗಿ ಅಲ್ಲಿಂದನೇ ತೊಗೊಂಬಂದು ಮಾರ್ತಾಯಿದ್ದಾರೆ ಗ್ರಾಹಕರಿಗೆ. ಅವರು ಒಂದು 1800 ಜನ ರೈತರುಗಳು ಸೇರಿ ಸಂಘವನ್ನು ಮಾಡ್ಕೊಂಡಿದ್ದಾರೆ. ಆ ಸಂಘದ ಮುಖಾಂತರ ಇವತ್ತು ಬರ್ತಾಯಿದೆ. ಸುಮಾರು ರಾಮನಗರ ಜಿಲ್ಲೆಯಲ್ಲಿ 35,000 ಹೆಕ್ಟೇರು ಮಾವು ಬೆಳೆ ಬೆಳೀತಾ ಇದ್ದಾರೆ. ಅವರೆಲ್ಲ ತೊಗೊಂಡು ಸುಮಾರು ಒಂದು 12 ಸ್ಟಾಲನ್ನು ಇಲ್ಲಿ ಹಿಡ್ಕೊಂಡು ಮಾಡ್ತಾಯಿದ್ದಾರೆ. ಅವರಿಗೆ ನಾವು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹಾಗೂ ಶಿವಮೊಗ್ಗ ತಾಲೂಕಿನ ಎಲ್ಲ ಗ್ರಾಹಕರಿಗೆ ಏನಪ್ಪ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಅಂದರೆ, ಇದು ರೈತರಿಂದ ನೇರವಾಗಿ ಖರೀದಿ ಮಾಡೋದ್ರಿಂದ ತಾವುಗಳು ಮಾಡಿದ್ರೆ, ಜನ ಬಂದು ಮಾಡಿದ್ರೆ, ಗ್ರಾಹಕರು ಬಂದು ಇದನ್ನು ನೇರವಾಗಿ ಖರೀದಿ ಮಾಡಿದ್ರೆ ರೈತರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ತಾವುಗಳು ನೇರವಾಗಿ ಬರಬೇಕು, ಇದನ್ನು ನಮಗೆ ತುಂಬ ಗ್ರಾಹಕರಿಂದ ಅನುಕೂಲ ಆಗಬೇಕು ಅಂತೇಳಿ ನಾನು ಅವ್ರ ಕೇಳ್ಬೋದು. ಹಿಂದೆ ಇಲ್ಲಿ ಮಿಯಾಜಾಕಿ ಅಂತೇಳಿ ಶಿವಮೊಗ್ಗದಲ್ಲಿ ಪ್ರಥಮವಾಗಿ ಜಪಾನ್ನಲ್ಲಿ ಅದು ಒಂದು ಸೇಲ್ ಆಗಿತ್ತು. ಎಷ್ಟಕ್ಕಪ್ಪ ಅಂದರೆ 2,45,000 ರೂಪಾಯಿಗೆ ಆಗಿತ್ತು. ಪೇಪರಲ್ಲಿ ಮೀಡಿಯಾದಲ್ಲೆಲ್ಲ ನೋಡಿದ್ದೀವಿ 1 kg. ಅದೇ ರೀತಿ ಶಿವಮೊಗ್ಗದಲ್ಲೂ ಸಹ ಪ್ರಥಮವಾಗಿ ಬೆಳೆದಂಥ ರಂಗನಾಥ್ ಅವರು, ಅನ್ನಪೂರ್ಣೇಶ್ವರಿ ರಂಗನಾಥ್ ಅವರು, ಈಗ ಇನ್ನೊಬ್ಬರು ಮಂಡಘಟ್ಟದಲ್ಲೊಬ್ಬರು ಸಹ ಅದೇ ಥರ ಬೆಳೀತಾ ಇದ್ದಾರೆ. ಮಿಯಾಜಾಕಿ ಅಂತ ಒಂದು, ಅದು 2,500-3,000 ರೂಪಾಯಿಗೆ ಇಲ್ಲಿ ತೊಗೊತಾರೆ. ಲಾಸ್ಟ್ ಟೈಮು ಸಹ ನಾವು ಇಟ್ಟಾಗ ಸುಮಾರು ಜನ ಅದನ್ನು ನಾವು ತಿನ್ನಲೇಬೇಕು ಅಂತೇಳಿ 2,500 ರೂಪಾಯಿಗೆ ರಂಗಸ್ವಾಮಿ ಹತ್ರ ಸುಮಾರು ಒಂದು 25-30 kg ಸೇಲ್ ಆಗಿದೆ. ಸುಮಾರು ತಲೆ ಹಣ್ಣುಗಳು ಇಲ್ಲಿ ಥಾಯ್ಲ್ಯಾಂಡಿಂದ ಬಂದಿರೋಂಥವು ಇದ್ದಾವೆ. ಈಗ ನಮಗೆ ಇನ್ನೊಂದೇನಪ್ಪ ಅಂದರೆ ಮಂಡಘಟ್ಟದಲ್ಲಿ ತುಂಬ ವೆರೈಟಿ ಹಣ್ಣನ್ನು ಬೆಳೀತಾ ಇದ್ದಾರೆ ಅವರು ಸಹ. ಆದ್ದರಿಂದ ತಾವುಗಳು ಗ್ರಾಹಕರು, ನಮ್ಮ ಶಿವಮೊಗ್ಗದ ಗ್ರಾಹಕರು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ತಾವು ಚೆನ್ನಾಗಿ ಓಡುತ್ತೆ. ನಮ್ಮ ಶಿವಮೊಗ್ಗ ಜಿಲ್ಲಾ ಹಾಪ್ಕಾಮ್ಸ್ ವತಿಯಿಂದ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಮಾವು ಮತ್ತು ಹಲಸಿನ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ಶಿವಮೊಗ್ಗ ನಗರದ ಹಣ್ಣಿನ ಪ್ರಿಯರಿಗೆ ಇದು ಮಾವಿನ ಹಣ್ಣಿನ ಸೀಸನ್ನು, ಹಲಸಿನ ಹಣ್ಣಿನ ಸೀಸನ್ನು. ಆದರೆ ನಮಗೆ ಇಲ್ಲಿ ಮಾಮೂಲಿ ನಮಗೆ ಮಲ್ಲಿಕ, ರಸ್ಪುರಿ, ಬಾದಾಮ್ ಅಷ್ಟೇ ಸಿಗುತ್ತೆ. ಆದರೆ ಇವತ್ತು ನಾವು ಆಯೋಜನೆ ಮಾಡಿರುವಂಥ ಒಂದು ಈ ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ನಮಗೆ ಮಿಯಾಜಾಕಿ, ಅದೇ ರೀತಿ ಪಸಂದು, ಅದೇ ರೀತಿ ಇನ್ನು ಥಾಯ್ಲ್ಯಾಂಡಿಂದ, ಇನ್ನು ಬೇರೆ ಬೇರೆ ದೇಶಗಳಿಂದ ಅಲ್ಲಿ ಏನು ಬೆಳೆದು ಫೇಮಸ್ ಆಗಿತ್ತು, ಭಾಳ ಸ್ವೀಟ್ ಇರುವಂಥ ಮಾವಿನ ಹಣ್ಣುಗಳು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ ಮತ್ತು ರಾಮನಗರ ಜಿಲ್ಲೆಯವರು, 2 ಜಿಲ್ಲೆಯವರು ಇವತ್ತು ಬೆಳೆದು ನಮ್ಮ ಶಿವಮೊಗ್ಗ ನಗರದ ಎಲ್ಲೂ ಸಿಗದಂಥ ಹಣ್ಣುಗಳು ಇವತ್ತು ಈಗ ಸಿಗ್ತಾ ಇದೆ. ನಮ್ಮ ಶಿವಮೊಗ್ಗ ನಗರದ ಜನತೆಯು ಇವತ್ತು ಇದನ್ನು ಬಂದು ನೇರವಾಗಿ ಇನ್ನೊಂದು ವಿಶೇಷತೆ ಏನಂದರೆ, ನಾವು ರಾಮನಗರ ಜಿಲ್ಲೆಯಲ್ಲಿ ನಮಗೆ ಸರಿಸುಮಾರು 3,500 ಹೆಕ್ಟೇರಲ್ಲಿ ಮಾವಿನ ಹಣ್ಣು ಬೆಳೆದಿದ್ದಾರೆ. ಅದರಲ್ಲಿ ಏನಾಗಿದೆ, ಇಲ್ಲಿ ಮೇಜರ್ ಏನಂದರೆ ಇದು ಕೆಮಿಕಲ್ ಮುಕ್ತ, ರಾಸಾಯನಿಕ ಮುಕ್ತ ಮಾವಿನ ಹಣ್ಣುಗಳು ಇಲ್ಲಿ ನಾವು ನೇರವಾಗಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಬೇರೆ ಎಲ್ಲ ಕಡೆ ನಮ್ಗೆ ಪೌಡ್ರ್ ಹಾಕಿ, ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಾರೆ. ಆದರೆ ರಾಮನಗರ ಜಿಲ್ಲೆಯಿಂದ ತಂದಿರುವಂಥ ಮತ್ತು ನಮ್ಮ ಜಿಲ್ಲೆಯಲ್ಲಿ ಈ ಮಂಡಘಟ್ಟದಿಂದ ತಂದಿರುವಂಥ ಹಣ್ಣುಗಳು ಯಾವುದೇ ರೀತಿಯಲ್ಲೂ ಕೂಡ ರಾಸಾಯನಿಕ ಇಲ್ಲದೇ ಬಂದಿರುವಂಥ ಹಣ್ಣುಗಳಾಗಿರೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದಾಗತ್ತೆ. ಅದೇ ರೀತಿ ನಮ್ಮ ಸಾಗರದಿಂದ ಒಂದು ಬೀಳೂರು ಅನ್ನೋ ಒಂದು ಗ್ರಾಮದಿಂದ ನಮಗೆ ಒಂದು ಸುಮಾರು 30 ವೆರೈಟಿ ಆಫ್ ಹಲಸಿನ ಹಣ್ಣಿದೆ. ಆ ಹಲಸಿನ ಹಣ್ಣು ಒಂದು ಸಲ ಬಂದಿಲ್ಲಿ
ಟೇಸ್ಟ್ ರಿವ್ಯೂ ಕೊಡ್ತಾರೆ. ಟೇಸ್ಟ್ ಮಾಡಿ ನಿಮ್ಗೆ ಯಾವ ಹಲಸಿನ ಹಣ್ಣು ಬೇಕೋ ಅದನ್ನು ತೊಗೊಬೋದು. ನಮ್ಮ ಶಿವಮೊಗ್ಗ ನಗರದ ಜನತೆ ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಏನು ಹೇಳೋದು ಬೇಡ ಅಲ್ಲ ಸ್ವೀಟ್ ಶುಗರ್ಲೆಸ್. ಶುಗರ್ ಇರೋರು ಹಣ್ಣು ಆರಾಮ ತಿನ್ಬೋದು. ಕಾಯಿನೇ ತಿನ್ಬೋದು, ಹಣ್ಣನ್ನು ತಿನ್ಬೋದು. ಮಾಯಾ ಅಂತೇಳಿ ಇಲ್ಲ ಅದಕ್ಕೆ ಇಷ್ಟೊಂದು ತಿಂದ್ರೆ ಮಾಯ ಆಗ್ಬಾರ್ದು. ಮಾಯ ಅಂತ ಸ್ವದೇಶಿ ಇದು ಅಂತೇಳಿ ಲೋಕಲ್ ನೋಡಿ. ಯಾವ ಸಸಿ